ಹರಿ ಓಂ. ರಾಷ್ಟ್ರ ಸೇವಿಕಾ ಸಮಿತಿಯ ಈ ರಕ್ಷಾಬಂಧನ ಉತ್ಸವಕ್ಕೆ ಆಗಮಿಸಿದ ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಸ್ವಯಂ ಸೇವಿಕಾ ಬಂಧುಗಳೇ, ಎಲ್ಲರಿಗೂ ಈ ಉತ್ಸವದ ಶುಭಾಶಯಗಳು. ಸಂಘದಲ್ಲಿ ಸುಮಾರು 6 ಉತ್ಸವಗಳನ್ನು ವರ್ಷದಲ್ಲಿ ಆಚರಿಸಲಾಗುತ್ತದೆ. ಎಲ್ಲ ಉತ್ಸವಗಳು ತನ್ನದೇ ಆದ ಮಹತ್ವವನ್ನು ಪಡೆದಿವೆ. ರಕ್ಷಾಬಂಧನ ಉತ್ಸವವು ನಮ್ಮೆಲ್ಲರಿಗೂ ಸಡಗರದ ಉತ್ಸವ. ನಮ್ಮ ಮನೆಯಲ್ಲಿ ಸಹೋದರ ಸಹೋದರಿಯರು ಆಚರಿಸುವ ಹಬ್ಬ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಹೊಸ್ತಿಲಲ್ಲಿ ಇದೆ. ಹಲವಾರು ಅಡೆತಡೆಗಳನ್ನು ದಾಟಿ ಇವತ್ತು ಸಮಾಜದ ಒಂದು ಅತ್ಯವಶ್ಯಕ ಭಾಗವಾಗಿ ಹೊರಹೊಮ್ಮಿದೆ. ಜಾತಿ, ಮತ, ಪಂಥ ಮೀರಿದ ಸಾಮರಸ್ಯದ ಸಮೂಹವೇ ಸಂಘ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಎಂದು ಹೇಳುತ್ತೇವೆ. ರಕ್ಷಾಬಂಧನದ ಸಂದರ್ಭದಲ್ಲಿ ನಾವು ಧರಿಸುವ ಈ ರಕ್ಷೆ ಹಲವಾರು ನೂಲಿನ ಎಳೆಗಳಿಂದ ಕೂಡಿದ ಒಂದು ಸಮೂಹದ ಎಳೆಯಾಗಿದೆ. ಒಂದೊಂದೇ ಎಳೆಗೆ ಶಕ್ತಿ ಕಡಿಮೆ, ಹಾಗೆ ಬೆಲೆ ಕಡಿಮೆ. ಅದನ್ನು ಸುಲಭವಾಗಿ ನಿಶಕ್ತಿಗೊಳಿಸಬಹುದು. ಆದರೆ ಆ ಎಳೆಗಳ ಸಮೂಹವಿದ್ದಾಗ ಅದರ ಶಕ್ತಿ ಅಪಾರವಾದುದು. ಸಮೂಹದ ಶಕ್ತಿಯನ್ನು ಸೋಲಿಸಲು ಅತ್ಯಂತ ಕಷ್ಟದಾಯಕವಾದುದು. ಹೀಗೆಯೇ ನಾವು ಕುಟುಂಬದಲ್ಲಿ, ಸಮಾಜದಲ್ಲಿ, ರಾಷ್ಟ್ರ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ಶಕ್ತಿಗೆ ಬಲ ಬರುತ್ತದೆ. ನಮ್ಮ ಕಾರ್ಯಕ್ಕೆ, ನಾವು ಮಾಡುವ ಯಾವುದೇ ಕೆಲಸಕ್ಕೆ ನಿಶ್ಚಿತವಾಗಿಯೂ ಜಯವಿರುತ್ತದೆ. ಜಾತಿ ಮತ್ತು ಪಂಥಕ್ಕಾಗಿ ಹೊಡೆದಾಡದೆ ಎಲ್ಲರೂ ಒಟ್ಟಾಗಿ ರಾಷ್ಟ್ರ ಸೇವೆ ಮಾಡಿದಲ್ಲಿ ಈ ದೇಶ ಜಗದ್ಗುರುವಾಗಬೇಕೆಂಬ ನಮ್ಮ ಕನಸು ನನಸಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಾರತ ಇಂದು ಜಗತ್ತಿನಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ 3ನೇ ಶಕ್ತಿಯುತ ದೇಶವಾಗುವುದಿದೆ. ಈ ಕಾರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕು. ಇಂದು ಜಗತ್ತಿನಲ್ಲಿ ಭಾರತದ ಸಂಸ್ಕೃತಿ, ಆಚಾರ, ವಿಚಾರಗಳು ಒಪ್ಪಿಗೆಯಾಗುತ್ತಿವೆ. ಆದರೆ ಭಾರತದ ಈ ಶಕ್ತಿಯನ್ನು, ಏಳಿಗೆಯನ್ನು ಸಹಿಸದ ಬಾಹ್ಯ ಹಾಗೂ ಆಂತರಿಕ ದುಷ್ಟ ಶಕ್ತಿಗಳು ನಮಗೆ ಇವತ್ತು ದೊಡ್ಡ ಸವಾಲು. ಈ ಸವಾಲು ಎದುರಿಸಲು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕೆಂಬುದೇ ಇಂತಹ ಉತ್ಸವಗಳ ಸಂದೇಶ. ಹೌದು, ನಮಗೆಲ್ಲ ಗೊತ್ತಿದೆ, ಸಕಲ ಜೀವರಾಶಿಗಳಲ್ಲಿ ಭಿನ್ನವಿದೆ. ಪ್ರತಿಯೊಂದು ಸಜೀವಿ ಹಾಗೂ ನಿರ್ಜೀವಿಗಳಲ್ಲಿ ಭೇದವಿದೆ. ಈ ಭೇದಗಳ ನಡುವೆ, ಜಾತಿಗಳ ನಡುವೆ ಕಂದಕ ಬೇಡ. ಎಲ್ಲವೂ ಎಲ್ಲ ಕಾಲಕ್ಕೂ ಬೇಕು. ಭಿನ್ನತೆ ನೈಸರ್ಗಿಕವಾದುದು. ಭಿನ್ನತೆಯಲ್ಲಿ ಏಕತೆ ಸಾಧಿಸುವುದೇ ನಮ್ಮ ವಿಶೇಷತೆಯಾಗಲಿ. ಋಗ್ವೇದದಲ್ಲಿ ಹೇಳಿದ ಒಂದು ಶ್ಲೋಕ ಹೇಳಲು ಇಚ್ಛಿಸುತ್ತೇನೆ. ಓಂ ಸಂಘಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ದೇವಾ ಭಾಗೈಯತಾ ಪೂರ್ವೇ ಸಂಜಾನಾನಾ ಉಪಾಸತೆ. ಶ್ಲೋಕದ ಅರ್ಥ: ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಹೇಳೋಣ. ನಮ್ಮೆಲ್ಲರ ಮನಸ್ಥಿತಿ ಒಂದೇ ಆಗಿರಲಿ. ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಕಾರ್ಯದಿಂದ ದೇವತೆಗಳು ಕೂಡ ನಮ್ಮ ಒಳ್ಳೆಯ ಕಾರ್ಯಕ್ಕೆ ತಥಾಸ್ತು ಎನ್ನುತ್ತಾರಂತೆ. ನಮ್ಮ ಎಲ್ಲ ಆಚರಣೆಗಳು ನಮ್ಮ ಮನೆಗೆ ಸೀಮಿತವಾಗಲಿ. ಸಮಾಜದ, ರಾಷ್ಟ್ರದ ಆಚರಣೆಗಳನ್ನು ಎಲ್ಲರೂ ಒಟ್ಟಾಗಿ ಆಚರಿಸೋಣ. ಭಾರತ ನಮ್ಮ ದೇವಾಲಯವಾಗಲಿ. ಭಾರತ ಮಾತೆ ನಮ್ಮ ದೇವತೆಯಾಗಲಿ. ಭಾರತೀಯತೆ ನಮ್ಮ ಜಾತಿಯಾಗಲಿ. ಬನ್ನಿ, ಈ ಭವ್ಯ ಭಾರತವನ್ನು ಜಗದ್ರಕ್ಷಕ, ಜಗಜ್ಜನನಿ, ಜಗದ ಶಕ್ತಿಯನ್ನಾಗಿ ಮಾಡೋಣ. ಜೈ ಶ್ರೀರಾಮ್.